ಎಲ್ರಿಗೂ ನಮಸ್ಕಾರ. ಸುವರ್ಣ ಸ್ಮರಣೆಯ ಒಂದು ವಿಶೇಷ ಅವರ ನೆನಪಿನ ಅವರೊಂದಿಗೆ ಇರತಕ್ಕಂಥ ಒಡನಾಟ ಹಂಚಿಕೊಂಡಂಥ ಗಳಿಗೆಗಳನ್ನು ಒಂದು ನೆನಪಿಸುವಂಥ ಕಾರ್ಯ ಇವತ್ತು ಮಧ್ಯಾಹ್ನ ಆಗ್ತಾಯಿದೆ. ಅದನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಸಮೂಹ ಸಂಸ್ಥೆಗಳು ಒಟ್ಟಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮದ ಈ ಭಾಗದ ಈ ಸಮಯದಲ್ಲಿ ಒಂದು ವಿಶೇಷವಾಗಿ ಅವರೊಂದಿಗೆ ತಮ್ಮ ಸಾಂಸ್ಕೃತಿಕ ಒಡನಾಟವನ್ನು ಹಂಚಿಕೊಂಡಿರತಕ್ಕಂತಹ 4 ಕಲಾವಿದರನ್ನು ನಾವು ವೇದಿಕೆ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಲಕ್ಷ್ಮಣ್ ಕುಮಾರ್ ಮಲ್ಲೂರವರು ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಕೂಡ. ಅವರು 10 ಕಲಾ ಮಾಧ್ಯಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಆಕಾಶವಾಣಿ ಇರಲಿ, ಚಲನಚಿತ್ರ ಇರಲಿ, ರಂಗಭೂಮಿ ಇರಲಿ, ಆದರೆ ಮೊದಲ ಪ್ರಾಶಸ್ತ್ಯ ಅವರಿಗೆ ರಂಗಭೂಮಿನೇ. ಆ ನಿಟ್ಟಿನಲ್ಲಿ ಅವರು ಭಾಳಷ್ಟು ನಾಟಕಗಳಲ್ಲಿ ಸುಮಾರು 1000ದಷ್ಟು ನಾಟಕಗಳ ಪ್ರದರ್ಶನಗಳಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ, ಕನ್ನಡ, ತುಳು ಅಥವಾ ಇನ್ನಿತರ ಭಾಷೆಗಳಲ್ಲೂ ಕೂಡ. ಹಾಗೆ ಅವರು ಈ ಸ್ವರ್ಣ ಅವರ ಸಂಬಂಧಿತವಾಗಿ ಇರತಕ್ಕಂಥ ಈ ಒಂದು ಮಾತುಕತೆಯಲ್ಲಿ ಆ ನೆನಪಿನ ಮಾತುಗಳನ್ನು ಮುತ್ತಂದ ಇಲ್ಲಿ ಬಿಂಬಿಸಲಿಕ್ಕಿರುವಂಥ ಅವಕಾಶಗಳಲ್ಲಿ ತಮ್ಮನ್ನು ಇಲ್ಲಿ ಬಂದಿದ್ದಾರೆ. ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ದೊಡ್ಡ ಶಕ್ತಿ. ಆ ಶಕ್ತಿಯನ್ನು ಇವತ್ತು ಸಾಂಸ್ಕೃತಿಕ ವಲಯದಲ್ಲಿ ಒಬ್ಬ ಸಮಯ ಪರಿಪಾಲಕ ಮತ್ತು ಒಬ್ಬ ಶಿಸ್ತಿನ ರಂಗಕರ್ಮಿ ಸದಾನಂದ ಸುವರ್ಣರವರು ಒಡನಾಟದಲ್ಲಿ ಅವರು ತನ್ನ ಒಟ್ಟು ನಾಟಕಗಳಿರ್ಬೋದು ಅಥವಾ ಅವರ ವೈಯಕ್ತಿಕ ಮತ್ತು ಸಮೂಹವಾಗಿ ಅವರಲ್ಲಿರ್ತಕ್ಕಂಥ ಸಂಪರ್ಕ ಇರ್ಬೋದು, ಅದನ್ನು ಹೇಗೆ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ. ದಯವಿಟ್ಟು ಇದೆ. ಎಲ್ರಿಗೂ ನಮಸ್ಕಾರ. ಸದಾನಂದ ಸುವರ್ಣರ ಜೊತೆ ನಾವು ಕಳೆದಂಥ ದಿನಗಳು ಬಹಳ ಸ್ಮರಣೀಯ. ಅದರಲ್ಲಿ ಮೊದಲಿಗೆ ಅವರು ಮುಂಬೈಯಿಂದ ಮಂಗಳೂರಿಗೆ ಬಂದಾಗ, ಆವಾಗ ಗುಡ್ಡದ ಭೂತದ ಸದಾನಂದ ಸುವರ್ಣರಷ್ಟೇ ನಮಗೆ ಗೊತ್ತು. ಮಂಗಳೂರಲ್ಲಿ ಅವರ ಒಂದು ನಾಟಕವನ್ನು ಪ್ರದರ್ಶನ ಮಾಡಬೇಕು ಅಂತ ಇಲ್ಲಿ ಬಂದಾಗ ಅವರಿಗೆ ನಟೇಶ್ ಉಳ್ಳಾಲ್ರವರು ಸಂಕೇತಿದ್ದು ಪರಿಚಯ ಮಾಡಿದರು. ಸಂಕೇತ್ನವರು ಜಗನ್ ಪವರ್ ಬೇಕಲ್ ಅದನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಒಂದು ಪ್ರಥಮ ಪ್ರದರ್ಶನ ಆಗುವಾಗ ನಾವು ಎಷ್ಟು ಅದರಲ್ಲಿ ಒದ್ದಾಡಿದ್ದೇವೋ ಅದಕ್ಕಿಂತ ಜಾಸ್ತಿ ಜಗನ್ ಪವರ್ ಬೇಕಲ್ ಒದ್ದಾಡಿದ್ದಾರೆ. ಆ ಒಂದು ಜೈಲಿನ ಸೆಟ್ ನೀವು ನೋಡಿರ್ಬೋದು. ಆ ಜೈಲಿನೊಂದು ಸೆಟ್ ಮಾಡಬೇಕಿದ್ರೆ ಅವರು ಪಟ್ಟ ಪ್ರಯತ್ನ ಇಷ್ಟೇ ಅಲ್ಲ. ಅವರು ಬಂದಾಗ ಇಲ್ಲಿ ಮಂಗಳೂರಿಗೆ ಬಂದಾಗ ಮಂಗಳೂರಲ್ಲಿ ಹೋಟ್ಲಲ್ಲಿ ಉಳ್ಕೊಂಡಿದ್ದರು. ಆ ಹೊತ್ತಲ್ಲಿ 3 ಪಾತ್ರಗಳು ಬೇಕಾದ್ದು ಆ ನಾಟಕಕ್ಕೆ. ಆ 3 ಪಾತ್ರಗಳಲ್ಲಿ ಒಂದು ಪಾತ್ರಕ್ಕೆ ಜಗನ್ ಪವರ್ ನನ್ನನ್ನು ಮೊದಲೇ ಫಿಕ್ಸ್ ಮಾಡಿಟ್ಟಿದ್ದರು. ಯಾಕಂದರೆ ಆಗ ಒರಿಯರ್ದರೆ ಅಸಲ್ ನಾಟಕ ಬಹಳ ಓಡ್ತಿತ್ತು. ಅದರಲ್ಲಿ ಮಿಲಿಟ್ರಿ ಕೇಶವನ ಪಾತ್ರವನ್ನು ಮಾಡಿ ಅದರಲ್ಲಿ ನನ್ನ ಮಾತಿನ ಶೈಲಿ ಅದೆಲ್ಲ ಅವರಿಗೆ ಹಿಡಿಸಿದ್ರಿಂದ ಅದರಲ್ಲಿ ಈಗ ನೀವು ನೋಡಲಿಲ್ಲ. ಮುಂದಿನ ಒಂದು ಅದರಲ್ಲಿ ಬ್ಯಾರಿಸ್ಟರ್ ಗಂಗಾಧರಪ್ಪ ಅಂತ ಒಂದು ಪಾತ್ರ ಬರ್ತದೆ. ಅದರಲ್ಲಿ ಆ ಗತ್ತು ಎಲ್ಲ ಬೇಕಿತ್ತು, ಸ್ವರಭಾರ ಕೂಡ ಒಳ್ಳೆ ಬೇಕಿತ್ತು. ಆ ಒಂದು ಪಾತ್ರಕ್ಕೆ ಅವರು ಮೊದಲೇ ಫಿಕ್ಸ್ ಮಾಡಿದರು. ಚಂದ್ರಹಾಸ ಉಳ್ಳಾಲ್ರ ಒಂದು ಪಾತ್ರಕ್ಕೆ ಬಹಳಷ್ಟು ಕಾಂಪಿಟೇಷನ್ ಇತ್ತು. ಅದು ಸಿಗದೆ ನಿರಾಶರಾದವರು ಕೂಡ ಇದ್ದಾರೆ. ಆದರೆ ಅದು ಚಂದ್ರಹಾಸರೇ ಆಗಬೇಕು ಅಂತ ನಮ್ಮ ಜಗನ್ ಪವರ್ ಅವರನ್ನು ತಂದು ಈ ನಾಟಕ ಮಾಡಿದರು. ಇದರಲ್ಲಿ ಇನ್ನೊಂದು ಪಾತ್ರ ಸುಧಾಕರ್ ಶಾಲ್ಯನ್ ಮಾಡಿದ್ದಾರೆ, ಅವರದು ಜೈಲರ್ ಪಾತ್ರ. ಆದರೆ ಇದರಲ್ಲಿ ಹೆಚ್ಚಿನ ಕಡೆಗಳಲ್ಲಿ ನಾನು ಮತ್ತು ಚಂದ್ರಹಾಸ ಉಳ್ಳಾಲ್ ಮಾತ್ರ ಇರುವಂಥ ಒಂದು 2 ಗಂಟೆಯ ನಾಟಕ ಇದು. ಒಂದು ನಾಟಕವನ್ನು ನಮಗೆ ಸ್ಕ್ರಿಪ್ಟ್ ಕೊಟ್ಟು ನಮ್ಮ ಹತ್ರ ಓದಿಸುವುದಲ್ಲ, ಅವರು ಅದನ್ನು ಓದಿ ಈ ಮಾತುಗಳು ಹೀಗೇ ಬರಬೇಕು, ಈ ಗತ್ತೇ ಬರಬೇಕು, ಇದೇ ಸ್ವರದಲ್ಲಿ ಬರಬೇಕು ಅಂತ ಹೇಳಿಕೊಟ್ಟವರು ಸುವರ್ಣರು. ಅವರು ಅಷ್ಟು ಒಂದು ಚಂದದಲ್ಲಿ ನಮಗೆ ಹೇಳಿಕೊಟ್ಟದ್ರಿಂದ ನಾವು ಅದನ್ನು ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಯಿತು. ಚಂದ್ರಹಾಸ ಉಳ್ಳಾಲ್ರವರು 9 ಪಾತ್ರಗಳನ್ನು ನಿರ್ವಹಿಸ್ತಾರೆ. ಬೇರೆ ಬೇರೆ ಥರದ 9 ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ನಾನು ಅದರಲ್ಲಿ 3 ಪಾತ್ರ ನಿರ್ವಹಿಸ್ತೇನೆ. 3 ಕೂಡ ವಕೀಲರದ್ದೇ. ಆ ನಾಟಕ ಓದುವಲ್ಲಿಂದ ನಾವು ನಾಟಕ ಪ್ರದರ್ಶನ ಆಗುವಲ್ಲಿಯವರೆಗೆ ನಾವು ಪಟ್ಟ ಶ್ರಮ ಎಷ್ಟೆಷ್ಟು ಅಂದರೆ, ಅದು ಅವರ ಇಲ್ಲದಿರುವಾಗ ನಾವು ನಮ್ಮಷ್ಟಕ್ಕೆ
ನನ್ನ ಮನೆಯಲ್ಲಿ ಆಗಲಿ ಅಥವಾ ಸಿಕ್ಕಿದಲ್ಲಿ ಆಗಲಿ ಎಲ್ಲಿ ಸಮಯ ಸಿಗ್ತದ ಪಾರ್ಕಲ್ಲಿ ಕೂತು ಆ ನಾಟಕದ ಅಭ್ಯಾಸ ಮಾಡ್ತಾಯಿದ್ದೆವು. ಯಾಕಂದರೆ ಅದರಲ್ಲಿ ಅವರದೇ ಸ್ವರ ಬರಬೇಕು. ಹಾಗೆ ಮಾಡಿದ ದಿನಗಳಿದೆ. ಒಂದು ಸಂದರ್ಭದಲ್ಲಿ ನಾನು ಹಾಸ್ಪಿಟಲೈಸ್ ಆಗಿದ್ದೆ. ಚಂದ್ರಹಾಸ್ ಉಳ್ಳಾಳರು ಸ್ಕ್ರಿಪ್ಟ್ ಇಟ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದಾರೆ ಡಯಲಾಗ್ ನಾವು ರಿಹರ್ಸಲ್ ಮಾಡಲಿಕ್ಕೆ. ಆದರೆ ಆ ಒಂದು ನಾಟಕಕ್ಕೆ ನಾವು ಓದಿದಾಗ ನಮಗೆ ಅದು ಆ ಕಲ್ಪನೆ ಇರಲಿಲ್ಲ. ಆದರೆ ಅದನ್ನು ಸ್ಟೇಜ್ ಮೇಲೆ ನಾವು ಮಾಡುವಾಗ ಸುವರ್ಣರು ಯಾವ ರೀತಿಯಲ್ಲಿ ನಮ್ಮಲ್ಲಿ ಮಾಡಿಸಿದ್ದಾರೆ ಅನ್ನೋದು ಅದು ಬಹಳ ಒಂದು ಆಶ್ಚರ್ಯವಾದ ವಿಷಯ. ಈಗಲೂ ಅದು ಆದ ನಂತರ ಈಗ ಉರುಳು ನಾಟಕ ಆಯಿತು. ಉರುಳು ಆಟ ನಂತರ 2002ರಲ್ಲಿ ಅವರ ಕೈಗೆ ಕೋರ್ಟ್ ಮಾರ್ಷಲ್ ನಾಟಕ ಕೊಟ್ಟೆವು. ಕೋರ್ಟ್ ಮಾರ್ಷಲ್ನಲ್ಲಿ 14 ಪಾತ್ರಗಳು ಬೇಕಿತ್ತು. ಆ 14 ನಾವು ಹೇಗೋ ಇಬ್ಬರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆವು. 14 ಪಾತ್ರಗಳನ್ನು ಒಟ್ಟು ಮಾಡಿ ಆ 14 ಜನರನ್ನು ಒಂದು ತರಬೇತಿ ಮಾಡುವಂಥದ್ದು. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಪಾತ್ರಕ್ಕೂ ತಾನು ಹೇಗೆ ಕೂತ್ಕೊಳ್ಬೇಕು, ಯಾವ ಡಯಲಾಗ್ ಬರುವಾಗ ಡಯಲಾಗ್ ಯಾರದೇ ಇರಲಿ, ಪ್ರತಿಯೊಂದು ಪಾತ್ರಗಳು ಎಲ್ಲಿ ದೃಷ್ಟಿ ಇರಬೇಕು, ಏನು ಮಾಡಬೇಕು, ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು 14 ಜನವನ್ನು ಒಂದು ಕಡೆ ಒಟ್ಟುಗೂಡಿಸಿ ಒಂದು ಪ್ರಾಕ್ಟೀಸ್ ಮಾಡೋದಂದರೆ ಬಹಳ ವಿಶೇಷ. ಆದರೆ ಸುವರ್ಣರಿದ್ದಲ್ಲಿ ಶಿಸ್ತು ಅನ್ನೋದು ಅಲ್ಲಿ ಇದ್ದೇ ಇರ್ತದೆ. ಯಾವುದೇ ಒಂದು ಆರ್ಟಿಸ್ಟ್ ಆಗಲಿ ಬಂದು ಸುವರ್ಣರಿದ್ದರೆ ಚಾಚು ಮಾತಾಡಲಿಕ್ಕಿಲ್ಲ. ಅಷ್ಟು ಒಂದು ಮೌನ, ಅವರು ಏನು ಹೇಳ್ತಾರೆ ಅಂತ ಅದಕ್ಕೆ ಕಿವಿ ಆಗೋದು, ಅವರು ಹೇಳಿಕೊಟ್ಟದನ್ನು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಮಾಡುವಂಥದ್ದು. ಹಾಗಾಗಿ ಈಗ ಉರುಳು ನಾಟಕದ್ದು 72 ಪ್ರದರ್ಶನ ಆಗಿದೆ. ಇದು 68 ಕೋರ್ಟ್ ಮಾರ್ಷಲ್ ನಾಟಕದದ್ದು. ಹಾಗಾಗಿ ಅದು 72 ಪ್ರದರ್ಶನ ಆಯಿತು. ಮೊನ್ನೆ ತಾನೇ ನಾವೊಂದು ಇದು ಪ್ರಾರಂಭ ಆದ್ದು 96ರಲ್ಲಿ. ಉರುಳು ನಾಟಕ ಪ್ರಾರಂಭವಾದದ್ದು 96ರಲ್ಲಿ. ಇದೇ ವರ್ಷವೋ ಕಳೆದ ವರ್ಷವೋ? ಇದೇ ವರ್ಷ 2024ರಲ್ಲಿ ಮತ್ತೆ ಅದನ್ನು ನಾವು ಆಡಿದೆವು. ನಾಗೇಶ್ ಉದ್ಯ ಅವರು ಬಂದಿದ್ದರು ಅದು ನಾಟಕಕ್ಕೆ. ಶಿರ್ವದಲ್ಲಿ ತಾಂಬೂಲ ಅಲ್ಲಿ ಮಾಡಿದೆವು. ಅಲ್ಲೂ ಕೂಡ ಅಷ್ಟೇ ಒಂದು ಉತ್ತಮವಾದ ಒಂದು ಪ್ರತಿಕ್ರಿಯೆ ನಮಗೆ ಬಂದಿತ್ತು. ಬಹಳ ಒಂದು ಖುಷಿ ಅಂದರೆ ಆವತ್ತು ಅವರು ಹಾಕಿಕೊಟ್ಟ ಆ ಒಂದು ಲೈನ್ ಎಲ್ಲಿಯೂ ಬಿಟ್ಟು ನಮಗೆ ನಮ್ಮ ಮೈಯಿಂದ ಹೋಗೋದಿಲ್ಲ. ಅದು ಆ ಸಂದರ್ಭ ಬರುವಾಗ ಆ ಮಾತುಗಳು ಎಷ್ಟೋ ವರ್ಷದ ನಂತರ ಮತ್ತೆ ನಾವು ಮಾಡಿದಾಗ ಕೂಡ ಆ ಜೈಲಿನಲ್ಲಿ ಮಾಡುವಾಗ ಜೈಲಿನಲ್ಲಿ ಇದ್ದ ಕೈದಿಗಳು ಒಂದು ಅನುಭವಿಸಿದಂಥ ಒಂದು ಅದರಲ್ಲಿ ಖುಷಿ ಅದು ನಮಗೆ ಮರೆಯಲಾಗದ್ದು. ಬೇರೆ ಬೇರೆ ಕಡೆಗಳಲ್ಲಿ ನಾವು ಮಾಡಿದ್ದೇವೆ. ಇದು ಎಲ್ಲ ಥರದ ಒಂದು ಪ್ರೇಕ್ಷಕರಿಗೆ ತಟ್ಟುವಂಥದ್ದು ಮತ್ತು ಎಲ್ರಿಗೂ ಇಷ್ಟ ಆಗುವಂಥ ಒಂದು ನಾಟಕ. ಆ ನಂತರ ಮಾಡಿದ್ದು ನಾವು ಕಲಂಕದಿ ನೀರು ಅಲ್ಲ, ಇದು ಮಳೆ ನಿಲ್ಲುವವರೆಗೆ ಸಾಧಾರಣ ಒಂದು 8-10 ಪ್ರಯೋಗ ಆಗಿದೆ. 10-11 ಏನೋ ಪ್ರಯೋಗ ಆಗಿದೆ. ಆಮೇಲೆ ನಾವು ಕಲಂಕದಿ ನೀರು ಅಂತ ಮಾಡಿದ್ವಿ. ಈ ಕಲಂಕದ ನೀರಿಗೆ ನಾವು ಮಾಡುವಾಗ ಕದಡಿದ ನೀರನ್ನು ಅವರ ತುಳುವಿಗೆ ಅನುವಾದಿಸಿದರು. 1 ವರ್ಷ ನಮಗೆ ಬೇಕಾಯ್ತು ಅದನ್ನು ಪ್ರದರ್ಶನ ಮಾಡಬೇಕಿದ್ರೆ. ಅವರ ಮಟ್ಟಕ್ಕೆ ಅದು ಬರಲೇ ಇಲ್ಲ. ಯಾಕಂತ ಹೇಳಿದರೆ ಅವರು ಅಷ್ಟು ಅದಕ್ಕೆ ಒದ್ದಾಡಿದ್ದಾರೆ. ನೀವು ಮತ್ತೆ ಅದರ ವಿಡಿಯೋ ತುಣ್ಕೊಂಡು ನೋಡ್ಬೋದು. ಆದರೂ ಕೂಡ ಅದನ್ನು ನಾವು ಸಮರ್ಥವಾಗಿ ಒಂದು ಪ್ರದರ್ಶನ ಮಾಡಿದೆವು. ಅದು ಹೆಚ್ಚು ಪ್ರದರ್ಶನ ಕಾಣಲಿಲ್ಲ. ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಆ ಪ್ರದರ್ಶನ ಆಗಲಿಲ್ಲ. ಯಾಕಂದರೆ ಒಂದು ಪ್ರದರ್ಶನ ಆಗಬೇಕಿದ್ದರೆ ಕೂಡ ಪ್ರತಿಯೊಂದು ಪಾತ್ರವನ್ನು ಅವರು ತಿದ್ದಿ ತೀಡಿ ಕಡೆಗೆ ಒಂದು ಹಂತಕ್ಕೆ ಬಂದ ನಂತರನೇ ಅವರು ಪ್ರದರ್ಶನಕ್ಕೆ ದಿನ ನಿಗದಿ ಮಾಡುವಂಥದ್ದು. ಹಾಗಾಗಿ ಅವರಿಂದ ಅವರು 4 ನಾಟಕ ಮಾಡಿದರು. ಆ 4 ನಾಟಕಗಳಲ್ಲೂ ನಾನಿದ್ದೆ ಅನ್ನೋದೇ ಒಂದು ಬಹಳ ಖುಷಿಯ ವಿಷಯ. ನಾನು ಅವರಿಂದ ಕಲಿತದ್ದು ಬಹಳಷ್ಟಿದೆ. ಅವರೊಂದು ಯೂನಿವರ್ಸಿಟಿ, ಅವರಲ್ಲಿದ್ದಂಥ ವಿದ್ವತ್ತು, ಆಮೇಲೆ ಅದನ್ನು ಹೇಳಿಕೊಡುವಂಥ ರೀತಿ ಇದೆ. ಮಾಸ್ಟ್ರು ಅವರು ನಮಗೆಲ್ಲರೂ ಎಲ್ರಿಗೂ ನಾವು ಮಾಸ್ಟ್ರು ಅಂತಲೇ ಕರೆಯೋದು. ಮತ್ತು ಎಲ್ಲ ನಾವು ಅವರು ಇಷ್ಟು ನಾಟಕ ಮಾಡುವಾಗ ಪ್ರಥಮ ಒಂದು ನಾಟಕವನ್ನು ಸಂಕೇತ್ನವರು ಮಾಡಿದರು. ಉಳಿದ ಎಲ್ಲ ನಾಟಕಗಳನ್ನು ಸುವರ್ಣ ಪ್ರತಿಷ್ಠಾನದ ಹೆಸರಿನಲ್ಲಿ ನಾವು ಮಾಡಿದೆವು. ಆದರೆ ಪ್ರತಿಯೊಂದಕ್ಕೂ ನಾವು ಪ್ರತಿಯೊಂದಕ್ಕೆ ಲೆಕ್ಕ ಕೊಡಬೇಕು. ನಾವು ಎಷ್ಟು ಬಂದಿದೆ, ಎಷ್ಟು ಕಡಿಮೆ ಆಗಿದೆ, ಎಷ್ಟು ಉಳಿದಿದೆ, ಪ್ರತಿಯೊಂದಕ್ಕೂ ನಾವು ಅವರಿಗೆ ಲೆಕ್ಕ ಕೊಡಬೇಕು. ಅದರ ಲೆಕ್ಕದಲ್ಲೂ ಕೂಡ ಅಷ್ಟೇ ಶಿಷ್ಟಾಚಾರ. ಹಾಗೆ
ಅವರ ಒಂದಿಗೆ ನಾವು ಕಳೆದಂಥ ಅನುಭವ ನಮಗೆ ಬಹಳ ನಮ್ಮ ಜೀವನದಲ್ಲಿ ನಮ್ಮ ರಂಗಭೂಮಿ ಕ್ರಿಯೆಯಲ್ಲಿ ನಮಗೆ ಬಹಳ ಉಪಯುಕ್ತವಾಗಿದೆ ಮತ್ತು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಮುಂದೆ ಅವರ ಬಗ್ಗೆ ಬೇಕಾದಷ್ಟು ಮಾತಾಡಲಿಕ್ಕಿದ್ದಾರೆ ಉಳಿದವರು ಕೂಡ. ನನಗೆ ಈ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.